ಕೆಲವರು ಹೇಳೋದು, ನಮ್ಮ ಮನೆಯಲ್ಲಿ ಗಿಡ ಉಂಟು ಮಾರ್ರೆ, ಹೂವೇ ಬರುದಿಲ್ಲ, ಯಾಕೆ ಇರ್ಬೋದು? ಮತ್ತೆ ಕೆಲವರು ಹೇಳ್ತಾರೆ, ಮೊಗ್ಗು ಬರ್ತದೆ, ಉದ್ರಿ ಹೋಗ್ತದೆ, ಮೊಗ್ಗು ಆ ನಿಲ್ಲುವುದೇ ಇಲ್ಲ, ಉದ್ರಿ ಉದ್ರಿ ಹೋಗ್ತದೆ ಅಂತೇಳಿ. ಮತ್ತೆ ಕೆಲವರು ಹೇಳ್ತಾರೆ, ಆ ಚಿಗುರು ಬರ್ತದೆ, ಆದ್ರೆ ಮೊಗ್ಗು ನಿಲ್ಲೋದೇ ಇಲ್ಲ, ಇನ್ನೇನು ಹೂ ಆಗ್ಬೇಕು ಅನ್ನೋದ್ರಲ್ಲಿ ಮೊಗ್ಗು ಹಳದಿ ಆಗಿ ಬಿದ್ದು ಹೋಗ್ತದೆ. ಯಾಕೆ ಮೇಡಮ್, ಏನ್ ಮಾಡ್ಬೇಕು ಅಂತ ನನ್ನ ವಿಡಿಯೋದಲ್ಲಿ ಅವರ ಕಮೆಂಟ್ ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಅದನ್ನೆಲ್ಲವನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್. Is exercise to your trip special cook, that is traditional food. Please follow my channel. ಸೊ ಆ ಒಂದು ಸೀಕ್ರೆಟ್ ಅನ್ನ, ಆ ಫರ್ಟಿಲೈಸರ್ ಅನ್ನ, ಟಿಪ್ಸ್ ಅನ್ನ ಕೂಡ ಇವತ್ತು ಹೇಳ್ತೇನೆ ಫ್ರೆಂಡ್ಸ್. ಬನ್ನಿ ನನ್ನ ಪುಟ್ಟ ಗಾರ್ಡನ್ ನ ಸುಂದರ ಹೂವನ್ನ ನೋಡ್ಕೊಂಡ್ ಬರೋಣ. ನೋಡಿ, ಪುಟ್ಟ ಗಿಡದಲ್ಲಿ ಕೂಡ ಎಷ್ಟು ಮೊಗ್ಗು ಬಂದಿದೆ ನೋಡಿ. ಇದು ತಂದು ಸುಮಾರು 2 ತಿಂಗಳ ಆಯ್ತಾ ಅಂತ, 1.5-2 ತಿಂಗಳಾಗಿರ್ಬೋದು. ನಾನು ಇದು ನರ್ಸರಿಯಿಂದ ತಂದ ಗಿಡ ಹೇಗೆ ನೆಡೋದಂತ ಕೂಡ ಹಾಕಿದ್ದೆ. ನನ್ನ ವಿಡಿಯೋವನ್ನು ನೋಡಿರ್ಬೋದು, ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲೇ ಹಾಕ್ತೇನೆ, ಓಕೆನಾ? ನೋಡಿ, ಇದು ಬಿಳಿ ಹೂ ದಾಸವಾಳ ಹೇಳ್ತಾರಲ್ಲ, ಸೊ ಅದು ಕೂಡ ಒಂದು ಮಿನಿಮಮ್ ಒಂದು 20-30 ಹೂ ಬಿಡ್ತದೆ ಸ್ನೇಹಿತರೆ. ನಾನು ಹಾಕಿದ್ದು ನೆಲದಲ್ಲ, ಪುಟ್ಟ ಪಾಟಲ್ಲೇ. ನೋಡಿ, ಪ್ರತಿ ಬ್ರಾಂಚಿನ ತುದಿಯಲ್ಲಿ ಮೊಗ್ಗು ಕಚ್ಚಿಕೊಂಡೇ ಬಂದಿರುತ್ತದೆ. ಹಾಗಾದ್ರೆ ನನ್ನ ಗಿಡದಲ್ಲಿ ಮೊಗ್ಗು ಉದುರೋದೇ ಇಲ್ವಾ ಅಂತ ಕೇಳಿದ್ರೆ, ಮ್ಯಾಕ್ಸಿಮಮ್ ಅಂದ್ರೆ 95% ಆತ್ ಮೊಗ್ಗು ಉದುರೋದಿಲ್ಲ ಸ್ನೇಹಿತರೆ, ಓಕೆನಾ? 95% ಆಫ್ ಎಲ್ಲಾದ್ರೂ ಒಮ್ಮೊಮ್ಮೆ ಉದುರ್ಬೋದು, ಇಲ್ಲ ಅಂತಿಲ್ಲ. ಸೊ ಎಷ್ಟು ಕಡಿಮೆ ಅಂದ್ರೆ 95% ಕಡಿಮೆ. ಸ್ನೇಹಿತರೆ, ಏನ್ ಮಾಡ್ಬೇಕು, ಏನು ಎತ್ತ ಎಲ್ಲವನ್ನ ಹೇಳ್ತೀನಿ ಫ್ರೆಂಡ್ಸ್. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ನನ್ನ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಗಿಡ ಇದ್ದವರಿಗೆ, ಹೊಸದಾಗಿ ಗಾರ್ಡನ್ ಮಾಡಿದವರಿಗೆ, ಇದು ಬೇಸಿಗೆಲ್ಲಾದ್ರೂ ಆಗ್ಬೋದು, ಮಳೆಗಾಲದಲ್ಲಾದ್ರೂ ಆಗ್ಬೋದು. ಸೊ ಈಗಂತೂ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ನಮಗೆ ಮಂಗಳೂರಲ್ಲಿ. ಸೊ ಈ ಒಂದು ಫರ್ಟಿಲೈಸರ್ ಹಾಕಿದ್ರೆ ಗಿಡದಲ್ಲಿ ಬೇಜಾನ್ ಹೂ ಬರುತ್ತೆ, ಮತ್ತೆ ಯಾವುದೇ ಕೂಡ ಮೊಗ್ಗು ಉದುರಲ್ಲ, ಎಲೆ ಅಥವಾ ಮೊಗ್ಗು ಹಳದಿಯಾಗಿ ಉದುರಲ್ಲ, ಎಲ್ಲವನ್ನ ಹೇಳ್ತೀನಿ. ಈಗ ನಾನು ಇದಕ್ಕೆ ಬಳಸ್ತಾ ಇರೋದು ಮೇನ್ ಆಗಿ 3 ಐಟಮ್. ಫಸ್ಟ್ ಒನ್ ಇಸ್ ಸಗಣಿ, ಅಂದ್ರೆ ಕೌಡಂಗ್ ತಗೊಂಡಿದ್ದೀನಿ. ಇಲ್ಲಿ ಪ್ರಮಾಣ ನಾನು ಕೂಡ ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನು ತೊಂದರೆ ಇಲ್ಲ. ಆದ್ರೆ ಸಗಣಿ ಒಂದು ಬುಟ್ಟಿಯಷ್ಟು ತಗೊಂಡಿದ್ದೇನೆ ಇಲ್ಲಿ ನಾನು, ಹಸಿ ಸಗಣಿಯನ್ನ, ಓಕೆನಾ? ಸೊ ನಿಮ್ಗೆ ಈ ಸಗಣಿ ಒಂದು ಸಿಕ್ಕಿದಲ್ಲಿ ಕಲೆಕ್ಟ್ ಮಾಡ್ಬೋದು, ಇಲ್ಲ ಹೇಳಾದ್ರೆ ಎಲ್ಲಿ ಸಿಗ್ತದೆ ಅಂತ ಕೂಡ ಹೇಳ್ತೀನಿ ಇದನ್ನ. ಈಗ ನಾನು ಹಸಿ ಸಗಣಿಯನ್ನ ತಗೊಂಡಿದ್ದೀನಿ, ಸೀದಾ ಹಸಿ ಸಗಣಿಯನ್ನ ಹಾಕೋದಲ್ಲ. ಹಿಂದಿನ ವಿಡಿಯೋದಲ್ಲಿ ನಾನು ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ದೆ ಸಗಣಿದು. ಕೆಲವರು ಕ್ವಶನ್ ಮಾಡಿದ್ರು, ಅದರಲ್ಲಿ ಹುಳ ಆಗಲ್ವಾ ಅಂತೇಳಿ. ಹುಳ ಏನು ಆಗೋದಿಲ್ಲ. ಸೊ ಯಾಕಂದ್ರೆ ಅಲ್ಲಿ ಮಣ್ಣು ಕೂಡ ಮಿಕ್ಸ್ ಮಾಡಿದ್ದೆ ನಾನು. ಈಗ ಇನ್ನು ಮುಂದೆ ಹೋಗಿ ಇದನ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸಪೋಸ್ ಫ್ರೆಂಡ್ಸ್ ಸಗಣಿ ಇದ್ದು ಜಾಸ್ತಿ ಇದ್ರೆ ಕೂಡ ಇದನ್ನ ಈ ತರ ಯೂಸ್ ಮಾಡ್ಬೋದು. ಈಗ ಹಸಿ ಸಗಣಿಯನ್ನ ನಾನು ಒಂದು 4 ಬಿಸಿಲು ಒಣಗಿಸ್ತಾ ಇದ್ದೇನೆ. 3 ಅಥವಾ 4 ಬಿಸಿಲು ಸಾಕು. ಈ ತರ ಒಂದು ನೀರ್ ಹಾಕಿ ಸ್ವಲ್ಪ ತೆಳ್ಳಗೆ, ಈ ವಿಭೂತಿ ಮಾಡ್ಲಿಕ್ಕೆ ಮಾಡ್ತೀವಲ್ಲ, ಮಾಡ್ತಾರೆ, ನಾನೇನ್ ಮಾಡಲ್ಲ. ಸೊ ಆ ತರ ಒಂದು ಸ್ವಲ್ಪ ಹರಗಿ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗೆ ಮಾಡ್ಬೇಕಂದ್ರೆ ಸ್ವಲ್ಪ ಪುಡಿ ಮಾಡ್ಲಿಕ್ಕೆ ಬರ್ಬೇಕು. ಯಾರಿಗಾದ್ರೂ ಈ ಸಗಣಿಯಲ್ಲಿ ಹುಳ ಆಗ್ತದೆ ಅನ್ನೋ ಡೌಟ್ ಇದ್ದಲ್ಲಿ ನೀವು ಈ ತರದಲ್ಲಿ ಯೂಸ್ ಮಾಡ್ಬೋದು, ಓಕೆನಾ? ಸೊ ಇದನ್ನ ನಾನು 4 ಬಿಸಿಲು ಮಾಡ್ತೇನೆ, 3-4 ಬಿಸಿಲು ಸಾಕು. ನೋಡಿ, ಈಗ ಇದನ್ನ ನಾನು ಒಂದು ಪ್ಲಾಸ್ಟಿಕ್ ಇದರಲ್ಲೇ ಹಾಕಿದೆ. ಪ್ಲಾಸ್ಟಿಕ್ ಇಲ್ಲ ಹೇಳಿದ್ರೆ ನೆಲದಲ್ಲಿ ಕೂಡ ಹಾಕ್ಬೋದು. ನೋಡಿ, ಇದು 2 ಬಿಸಿಲಾಯ್ತು. ಒಂದ್ ಸೈಡ್ ಒಂದೇ ಬಿಸಿಲಿಗೆ ಡ್ರೈ ಆಗತ್ತೆ ಸ್ನೇಹಿತರೆ. ಇದು ನಾನು 2 ಬಿಸಿಲು ಹಾಕಿದ್ದೇನೆ, 2 ದಿನ ಹಾಕಿದ್ದೇನೆ, ಓಕೆನಾ? ಸೊ ಇದನ್ನ ಮಾಡಿದ್ಮೇಲೆ ರಿವರ್ಸ್ ಮಾಡಿ 2 ಬಿಸಿಲು ಮಾಡ್ಬೇಕಾಗತ್ತೆ. ಸೊ ಯಾಕೆ ಒಂದು ಬಿಸಿಲಲ್ಲಿ ಒಣಸ್ತಾ ಇದ್ದೀನಿ ಅಂದ್ರೆ, ಒಂದು ಆತರ ಹುಳ ಆಗ್ತದೆ ಅನ್ನೋ ಡೌಟ್ ಇದ್ದವರಿಗೆ, ಅದರ್ವೈಸ್ ಈ ತರ ಪುಡಿ ಮಾಡಿ ಹಾಕೋದ್ರಿಂದ ಈ ಒಂದು ಮಳೆಗಾಲದ ಇರ್ಬೋದು ಅಥವಾ ಬೇಸಿಗೆ ಇರ್ಬೋದು,
ಆಗ ಗಿಡದ ಬುಡಕ್ಕೆ ರೀಚ್ ಆಗ್ತದೆ, ರೂಟ್ಗೆ ರೀಚ್ ಆಗ್ತದೆ ಅಂತ. ಈ ಒಂದು ಫರ್ಟಿಲೈಸರ್ ಇದು ಒಂದೇ ಇಲ್ಲ, ಇದಕ್ಕೆ ನಾನು ಇನ್ನೂ 2 ಐಟಮ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದನ್ನ ಏನು ಅಂತ ತೋರಿಸ್ತೀನಿ. ಸೊ ಈಗ ನಾನೇನ್ ಮಾಡ್ತಾ ಇದ್ದೇನೆ, ಈ ಸೈಡ್ ಅಲ್ಲಿ ಮತ್ತೊಂದು ಸೈಡ್ ಇದೆಯಲ್ಲ, ಸೊ ಈ ತರ ರಿವರ್ಸ್ ಮಾಡ್ಕೋಬೇಕು. ಈ ತರ ಪ್ಲಾಸ್ಟಿಕ್ ಹಾಕೋದ್ರಿಂದ ಹೀಗೆ ಮಾಡ್ಬೋದು. ನೆಲದಲ್ಲಿ ಹಾಕಿದ್ರೆ ಸ್ವಲ್ಪ ಏಳೋದು ಕಷ್ಟ, ಮತ್ತೆ ಅದನ್ನ ತೆಗೆದು ರಿವರ್ಸ್ ಆಗ್ಬೇಕಲ್ಲ, ಆಗ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ಇದ್ರೆ ಆರಾಮ್ಸೆ ರಿವರ್ಸ್ ಮಾಡ್ಬೋದು. ಹೀಗೆ ಎತ್ತು ಬಿಟ್ರೆ ಆಯ್ತು, ಅದು ಡ್ರೈ ಆಗತ್ತೆ. ಸೊ ಪುಡಿ ಮಾಡ್ಲಿಕ್ಕೂ ಕೂಡ ಈಸಿ. ಇದರಲ್ಲಿ ಮಣ್ಣು ಮತ್ತು ನಾನು ಮರಳನ್ನ ಮಿಕ್ಸ್ ಮಾಡ್ತೀನಲ್ಲ, ಆಗ ಈಕ್ವಲ್ ಆಗಿ ಶೇರ್ ಆಗತ್ತೆ. ಅದಕ್ಕೆ ಮೂರು ಮಿಕ್ಸ್ ಮಾಡಿ ಹಾಕೋದ್ರಿಂದ ನೋಡಿ ಫ್ರೆಂಡ್ಸ್, ಈಗ ಇದು ಆಲ್ರೆಡಿ ಡ್ರೈ ಆಗಿದೆ. ಇಷ್ಟು ಒಣಗಿದ್ರೆ ಸಾಕು, ತುಂಬಾ ಏನು ಕಟಕಟ ಅಂತ ಒಣಗ್ಬೇಕು ಅಂತಿಲ್ಲ. ವಿಭೂತಿಗೆ ಮಾಡ್ತೀವಲ್ಲ ಆ ತರ ಅಷ್ಟು ಒಣಗ್ಬೇಕಂತಿಲ್ಲ. ಸೊ ಸ್ವಲ್ಪ ಸೇರಿಸಿದ್ರೂ ನಡೆಯುತ್ತೆ, ನೋ ಪ್ರಾಬ್ಲಮ್, ಇಷ್ಟಿದ್ರೆ ಸಾಕು. ಸೊ ಓಕೆನಾ. ಅಂಡ್ ಫ್ರೆಂಡ್ಸ್, ಇದು ಕೇಳ್ತಾರೆ ಕೆಲವರು, ಇನ್ನು ಯಾವುದೆಲ್ಲ ಗಿಡಕ್ಕೆ ಹಾಕ್ಬೋದು, ಗುಲಾಬಿ ಗಿಡಕ್ಕೆ ಹಾಕ್ಬೋದು, ದಾಸವಾಳಕ್ಕೆ ಮಾತ್ರನಾ ಕೇಳ್ತಾರೆ. ಫ್ರೆಂಡ್ಸ್, ಹಾಗೇನೂ ಇಲ್ಲ. ಇದು ಒಂದು ಅತ್ಯುತ್ತಮವಾದ ಆರ್ಗ್ಯಾನಿಕ್ ಫರ್ಟಿಲೈಸರ್ ಫ್ರೆಂಡ್ಸ್. ಇದನ್ನ ಯಾವುದೇ ಗಿಡಕ್ಕೆ ಕೂಡ ಹಾಕ್ಬೋದು, ಅಷ್ಟು ಒಳ್ಳೆ ಒಂದು ಫರ್ಟಿಲೈಸರ್ ಇದು. ನೋಡಿ, ನನ್ನ ಹತ್ರ ಇರುವ ಒಂದು ಪೀನಟ್ ಬಟರ್, ಇದನ್ನ ನಾನು ತೆಗೆಯೋದೇ ಇಲ್ಲ. ಇದು ಕೇವಲ ಹಕ್ಕಿಗಳಿಗೆ ಮಾತ್ರ. ಎಷ್ಟು ತರದ ಹಕ್ಕಿ ಬರ್ತದೆ ಗೊತ್ತಾ ಈ ಹಣ್ಣು ತಿನ್ಲಿಕ್ಕೆ. ಸೊ ಫ್ರೆಂಡ್ಸ್, ಈಗ ನಾನು ಈ ಒಂದು ಸಗಣಿ ಇದ್ದಾಗ ಓಕೆ ಅಂತ ಹೇಳಿದ್ನಲ್ಲ, ಸಪೋಸ್ ಸಗಣಿ ಕೌಡಂಗ್ ಯಾರಿಗೂ ಸಿಕ್ಕಿಲ್ಲ ಹೇಳಾದ್ರೆ ಏನ್ ಮಾಡ್ಬೋದು ಕೇಳಿದ್ರೆ, ನೋಡಿ, ಇದು ನನ್ನ ಹತ್ರ ಯಾರೋ ಹಣತೆ ಕೊಟ್ಟಿದ್ರು ನನಗೆ, ಇದು ಹಸುವಿನ ಸಗಣಿದ ಹಣತೆ. ಸೊ ಅದನ್ನು ಕೂಡ ಮಾಡ್ಬೋದು. ಇನ್ಫ್ಯಾಕ್ಟ್ ಇದು ಎಲ್ಲಿ ಸಿಗುತ್ತೆ ಅಂದ್ರೆ ಆನ್ಲೈನ್ ಮಿಶೋದಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದು. ಸೊ ಇದನ್ನ ಕೂಡ ಕುಟ್ಟಿ ಪುಡಿ ಮಾಡ್ಬೋದು, ಅಥವಾ ಸ್ವಲ್ಪ ನೀರಲ್ಲಿ ಹಾಕಿಟ್ರೆ ಅದು ಮೆತ್ತಗಾಗ್ತದೆ ನೋಡಿ ಈ ತರ. ಸೊ ಆನ್ಲೈನ್ ನಲ್ಲಿ ಸಿಗತ್ತೆ ಫ್ರೆಂಡ್ಸ್. ಇದನ್ನ ತೋರಿಸ್ತೀನಿ. ಇದು ನನಗೆ ಯಾರೋ ಹಣತೆ ಕೊಟ್ಟಿದ್ರು, ಗಿಫ್ಟ್ ಕೊಟ್ಟಿದ್ರು ನನಗೆ. ಸೊ ನಾನು ಸುಮಾರಷ್ಟು ಹಚ್ಚಿದೆ, ದೀಪ ಹಚ್ಚಿದೆ, ಬಟ್ ದೀಪ ಹಚ್ಚತಾ ಹಚ್ತಾ ಅದು ಹಿಂದೆ ಕತ್ಕೋತ ಬಂದ್ಬಿಡುತ್ತೆ ಅದು. ಸೊ ಹಾಗಾಗಿ ಏನ್ ಮಾಡಿದೆ, ಇದು ನಾನು ಗಿಡಕ್ಕೆ ಹಾಕ್ಲಿಕ್ಕೆ ಕೂಡ ಯೂಸ್ ಮಾಡಬಹುದು ಅಂತ ಗೊತ್ತಾಯ್ತದೆ. ಯಾಕಂದ್ರೆ ಇದು ಹಸುವಿನ ಸಗಣಿಯ ಒಂದು ಹಣತೆ. ಅದು ಹಣತೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ. ನೋಡಿ, ಇಂಥದ್ದು ಹಣತೆಗಳು ಸಿಗುತ್ತೆ. ಕೌ ಡಂಗ್ ಪೌಡರ್ ಕೂಡ ಸಿಗುತ್ತೆ, ಆರ್ಗ್ಯಾನಿಕ್ ಸಿಗುತ್ತೆ. ಇದು 188 ರೂಪಾಯಿ, 2 kg 188 ರುಪೀಸ್. ಇದು 200 ಸಮಥಿಂಗ್ ಇದೆ. ಬೇರೆ ಬೇರೆ ಇದೆ ಸ್ನೇಹಿತರೆ. 122 ಕೌಡಂಗ್ ನೋಡಿ, ಆರ್ಗ್ಯಾನಿಕ್ ನ್ಯಾಚುರಲ್ ಆಗಿ ಸಿಗುವಂತದ್ದು. 172 ಹೀಗೆ ಬೇರೆ ಬೇರೆ ತರದಲ್ಲಿ ಸಿಗುತ್ತೆ ಸ್ನೇಹಿತರೆ. ಯಾರಿಗೆ ಸಗಣಿ ಸಿಕ್ಕಿಲ್ವ, ಈ ತರದಲ್ಲಿ ನೀವು ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಓಕೆನಾ. ಹಾಗೆ ಪರ್ಚೇಸ್ ಮಾಡಿ ಹಾಕೋದ್ರಿಂದ, ಈ ತರ ಮಿಕ್ಸ್ ಮಾಡಿ ಮಣ್ಣು ಮರಳು ಮಿಕ್ಸ್ ಮಾಡೋದ್ರಿಂದ ಖಂಡಿತ ನಿಮ್ಗೆ ಈ ತರ ಒಂದು ಸುಂದರವಾದ ಹೂ ಸಿಗತ್ತೆ ಹಾಕೋದ್ರಿಂದ. ಸೊ ಫ್ರೆಂಡ್ಸ್, ಈಗ ನೋಡಿ, ಈಗ ಕಂಪ್ಲೀಟ್ ಆಗಿ ಇದು ಒಣಗಿದೆ. ನನಗೆ 4 days ಆಯ್ತು. ಈಗ ಮೇನ್ ಪ್ರೊಸೀಜರ್ಗೆ ಬರುವ. ನಾ ಎಷ್ಟು ಸಗಣಿ ತಗೊಂಡಿದ್ದೇನಲ್ಲ, ಅಷ್ಟೇ % ಆಫ್ ಮಣ್ಣು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಚಿಕ್ಕ ಚಿಕ್ಕ ಕಲ್ಲಿರುವಂತ ಮಣ್ಣಾದ್ರೆ ಏನು ತೊಂದರೆ ಇಲ್ಲ, ತುಂಬಾ ನಯಸ್ಸಿನ ಮಣ್ಣು ಏನು ಬೇಕಂತಿಲ್ಲ. ಸೊ ಆ ತರ ಒಂದು ಮಣ್ಣನ್ನ ಮಿಕ್ಸ್ ಮಾಡಬೇಕು. ಈಗ ಥರ್ಡ್ ಐಟಮ್ ಇಸ್ ಸ್ಯಾಂಡ್, ಅಂದ್ರೆ ರೇತಿ. ಮರಳನ್ನ ಈಕ್ವಲ್ ಅಲ್ಲ, ಇದು 50% ಆಫ್ ಮರಳು. ನಾವು ಮಣ್ಣು ಮತ್ತು ಗೊಬ್ಬರವನ್ನ, ಸಗಣಿಯನ್ನ ಎಷ್ಟು ತಗೊಂಡಿದೀವೋ, ಒಂದು ಬುಟ್ಟಿ ಎಷ್ಟು ತಗೊಂಡಿದ್ದೆ, ಸೊ ಅರ್ಧದಷ್ಟು ಮರಳನ್ನ ತಗೊಂಡಿದ್ದೀನಿ. 50% ಆಫ್ ಸ್ಯಾಂಡ್ ಅನ್ನ ತಗೊಂಡಿದ್ದೀನಿ. ಓಕೆ. ಸೊ ಈಗ ಆ ಒಂದು ಪರ್ಸೆಂಟೇಜನ್ನ ಮಾತ್ರ ಫಾಲೋ ಮಾಡಬೇಕು. ಮರಳನ್ನ ಜಾಸ್ತಿ ಹಾಕೋದೇನು ಬೇಡ, ಇಷ್ಟು % ಆದ್ರೆ ಸಾಕು. ಸೊ ಈಗ ಈಕ್ವಲ್ ಆಗಿ ಮಿಕ್ಸ್ ಮಾಡಬೇಕು. ಸೊ ಫ್ರೆಂಡ್ಸ್, ಇದೊಂದು ಟಿಪ್ಸ್ ನೋಡ್ಕೊಳ್ಳಿ. ಈ ಸಗಣಿ ಯಾವಾಗಾದ್ರೂ ಸಿಕ್ಕಿದ್ರೆ ಈ ತರ ಒಣಗಿಸಿ ಇಟ್ಕೊಂಡ್ರೆ ಉಂಟಲ್ಲ, ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆನಾ. ಸೊ ಈಗ ಅದು ಮೂರು ಕೂಡ ಕರೆಕ್ಟ್ ಆಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ್ಮೇಲೆ ಈಗ ನೋಡಿ ಸ್ನೇಹಿತರೆ, ಯಾವುದೇ ಅಲ್ಲಿ ಕಲ್ಲಿನ ಗಂಟು ತರ ಇದ್ರೆ ಅದನ್ನೆಲ್ಲ ಪುಡಿ ಪುಡಿ ಮಾಡ್ಕೋಬೇಡಿ. ಕರೆಕ್ಟ್ ಆಗಿ ಈ ತರ ಮಿಕ್ಸ್ ಮಾಡಿದ್ರೆ ಸಾಕು. ಓಕೆ. ಈಗ ಆಲ್ರೆಡಿ ಮಿಕ್ಸ್ ಆಗಿದೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಹಳೆ ಟ್ಯಾಬ್ಲೆಟ್ಗಳಿತ್ತಲ್ಲ ಸ್ನೇಹಿತರೆ, ಡೇಟ್ ಬಾರ್ ಆಗಿರುವಂತ ಟ್ಯಾಬ್ಲೆಟ್ಗಳನ್ನ ನೋಡಿ, ಅದರಲ್ಲಿ ಎಲ್ಲದೂ ಹಾಕೋ ಆಗಿಲ್ಲ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಟ್ಯಾಬ್ಲೆಟ್ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ, ಗಿಡಕ್ಕೆ ಅದನ್ನ ಹಾಕಿದ್ದೆ ನಾನು, ಯಾವ ತರ ಟ್ಯಾಬ್ಲೆಟ್ಗಳನ್ನ ಮಾತ್ರ ಯೂಸ್ ಮಾಡಬೇಕು ಅನ್ನೋದನ್ನ. ಸೊ ಕ್ಯಾಲ್ಸಿಯಂ ಇರುವಂಥದ್ದು ಇರ್ಬೋದು, ಆ ಥರ ಎಲ್ಲ ಪ್ರೋಟೀನ್ ಇರುವಂಥ ಟ್ಯಾಬ್ಲೆಟ್ಗಳನ್ನು, ಎಕ್ಸ್ಪೈರ್ ಆದ ಟ್ಯಾಬ್ಲೆಟ್ ಅನ್ನು ಹಾಕ್ಬೋದು. ಈಗ ಅದರ ಜೊತೆಗೆ ಮೊಟ್ಟೆಯ ಹೊರಭಾಗ, ಎಗ್ ಇರ್ತದಲ್ಲ, ಎಗ್ಗಿನ ಹೊರಗಡೆ ಇರುವಂಥದ್ದು ವೈಟ್ ಕಲರ್ ಏನಿರ್ತದೆ
ಅದನ್ನ ಕೂಡ ಮಿಕ್ಸ್ ಮಾಡಿ ನಾನು ಇದನ್ನ ಹಾಕ್ತಾ ಇದ್ದೀನಿ. ಬರೀ ಮಿಕ್ಸ್ ಮಾಡಿ ಡೈರೆಕ್ಟ್ ಹಾಕೋದಲ್ಲ ಸ್ನೇಹಿತರೆ, ಕರೆಕ್ಟಾಗಿ ಮಿಕ್ಸ್ ಮಾಡಿ ಇದನ್ನು ನಾನು 3 ದಿವಸ 3 ಡೇಸ್ ಹಾಗೆ ಬಿಡ್ತಾ ಇದ್ದೀನಿ. 3 ಡೇಸ್ ಹಾಗೆ ಸ್ವಲ್ಪ ಮುಚ್ಚಿ ಮಣ್ಣನ್ನು ಇದನ್ನು ಮುಚ್ಚಿ ಹಾಗೆ ಬಿಡ್ತಾ ಇದ್ದೀನಿ. ಮತ್ತೆ ಪ್ರತಿದಿನ ಸ್ವಲ್ಪ ಆಚೆ ಈಚೆ ಮಾಡಬೇಕು, ಅದನ್ನು ಮಣ್ಣನ್ನು ಹಿಂದೆ ಮುಂದೆ ಮಾಡಿ 3 ದಿನ ಆದಮೇಲೆ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ, ಎಲ್ಲ ರೀತಿ ಮಿಕ್ಸ್ ಆಗಿರುತ್ತೆ. ಮತ್ತೆ ನೀವು ಅಂತೀರಲ್ಲ ಸಗಣಿಯಲ್ಲಿ ಏನೋ ಹುಳ ಇರ್ಬೋದು ಅಂತೇಳಿ ಗಿಡಕ್ಕೆ ಹಾನಿ ಆಗುತ್ತೆ ಹೇಳಿ, ಯಾವ ರೀತಿ ಹುಳ ಇರೋದಿಲ್ಲ, ಎಲ್ಲವೂ ಸತ್ತು ಹೋಗಿರುತ್ತೆ. ಸೊ ಏನೂ ಪ್ರಾಬ್ಲಮ್. ಈಗ ಕರೆಕ್ಟ್ ಆದ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದು ಗೊಬ್ಬರ ರೆಡಿ ಆಯಿತು. ಸೊ ಈಗ ನಾವು ಗಿಡದ ಬುಡವನ್ನು ಸ್ವಲ್ಪ ಲೂಸ್ ಮಾಡಬೇಕು. ಯಾವುದೇ ಗಿಡ ಹಾಕೋಕ್ಕೂ ಮೊದಲು ಮೇಲಿನ ಮಣ್ಣನ್ನು ಸ್ವಲ್ಪ ಸರಿಸಿ, ಗಿಡದಲ್ಲಿ ಇರುವಂಥ ಮೇಲಿನ ಮಣ್ಣನ್ನು ಸ್ವಲ್ಪ ಸರಿಸಿ ಸ್ವಲ್ಪ ಗಿಡದ ಆಳಕ್ಕೆ ಹಾಕಬೇಕಾಗತ್ತೆ. ಸೊ ನೋಡಿ, ಈಗ ನಾನು ಹಾಕ್ತಾ ಇದ್ದೀನಿ. ಮತ್ತೊಂದು ಕೇಳಿದ್ರೆ, ಈ ಒಂದು ಫರ್ಟಿಲೈಸರ್ ಏನಿದೆಯಲ್ಲ, ಆರ್ಗ್ಯಾನಿಕ್ ಫರ್ಟಿಲೈಸರ್, ಇದರಲ್ಲಿ ಗಿಡಕ್ಕೆ ಬೇಕಾಗಿರುವಂಥ ನೈಟ್ರೋಜನ್ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಪ್ರತಿಯೊಂದು ಇದ್ದಿರುತ್ತೆ ಸ್ನೇಹಿತರೆ. ಇದು ಅತ್ಯಂತ ಸೂಪರ್ ಆಗಿರುವಂಥ ಗೊಬ್ಬರ. ನೋಡಿ, ನಾನು ಈ ಗಿಡಕ್ಕೆ ಕಸಿ ಮಾಡಿದ್ದೆ ಅಲ್ಲ, ಸೊ ಎಷ್ಟು ಚಿಗುರಿದೆ ನೋಡಿ. ಕಸಿ ಬಗ್ಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಇದು ಎಲ್ಲದಕ್ಕೂ ಹಾಕಬೇಕು ಹೇಳಿದ್ದೆ. ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಒಂದು ಪೇರಳೆ, ರೆಡ್ ಕಲರ್ ಪೇರಳೆ ಹಾಕಿದ್ದೆ, ವಿಡಿಯೋ ಹಾಕಿದ್ದೆ, ನೀವು ನೋಡಿರ್ಬೋದು. ಅದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೇನೆ. ನೀವು ನೋಡಿಲ್ಲ ಹೇಳಾದ್ರೆ ದಯವಿಟ್ಟು ನೋಡಿ. ನಾನು ಇದಕ್ಕೆ ಕೂಡ ಹಾಕ್ತಾ ಇದ್ದೇನೆ, ಇದು ಕೂಡ ಚಿಗುರು ಬಂದಿದೆ. ಮತ್ತೆ ಈ ಒಂದು ಆರ್ಗ್ಯಾನಿಕ್ ಗೊಬ್ಬರ ಏನಿದೆ, ಫರ್ಟಿಲೈಸರ್ ಏನಿದೆ, ಮಳೆಗಾಲದಲ್ಲಿ ಕೂಡ ತುಂಬಾನೇ ಒಳ್ಳೆಯದು ಸ್ನೇಹಿತರೆ. ಯಾಕೆಂದ್ರೆ ಗಿಡದ ಬುಡಕ್ಕೆ ಅಂದ್ರೆ ಮಳೆ ಜಾಸ್ತಿ ಇರೋದ್ರಿಂದ ಹಾಕಿರೋ ಗೊಬ್ಬರಗಳು ತೇಲಿ ಹೋಗುತ್ತೆ, ಮಣ್ಣಲ್ಲಿ ತೇಲಿ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಒಂದು ಗಟ್ಟಿ ಗೊಬ್ಬರ ಹಾಕೋದ್ರಿಂದ ಹೆಚ್ಚು ಹೂವು ಬರಲಿಕ್ಕೆ ಕಾರಣ ಆಗುತ್ತೆ. ಸೊ ನೋಡಿ, ನಾನು ಈಗ ಅದರ ಎಲೆಗಳನ್ನು ಕೂಡ, ಇವನ್ನ ಹಳದಿ ಆಗಿರುವಂತ ಎಲೆಗಳಿರುತ್ತವಲ್ಲ, ಅದು ಬ್ಯಾಕ್ ಸೈಡ್ ನೋಡ್ಬೇಕು. ಹುಳ ಆಗಿಲ್ಲ ಹೇಳಾದ್ರೆ, ಏನು ಹುಳ ಇಲ್ಲ ಅಲ್ಲಾದ್ರೆ ಅದರ ಬುಡಕ್ಕೆ ಹಾಕ್ಬೋದು. ಸೊ ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಎಷ್ಟು ನೋಡಿ ಹತ್ತಿರದಿಂದ ನಿಮಗೆ ಒಂದು ಮಿಕ್ಸಿಂಗ್ ಗೊಬ್ಬರ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ಒಳ್ಳೆಯ ಫರ್ಟಿಲೈಸರ್ ಮ್ಯಾನ್ಯೂರ್ ಮನೆಯಲ್ಲೇ ಮಾಡ್ಬೋದು ಸ್ನೇಹಿತರೆ. ಸಪೋಸ್ ನಿಮಗೆ ಸಗಣಿ ಇಲ್ಲ ಹೇಳಾದ್ರೆ ಆನ್ಲೈನಿಂದ ತರಿಸ್ಕೋಬಹುದು. ಬಟ್ ಸಗಣಿ ಒಂದು ಗೊಬ್ಬರ ಉಂಟಲ್ಲ, ಗಿಡಕ್ಕೆ ಅಮೃತಕ್ಕೆ ಸಮಾನ ಸ್ನೇಹಿತರೆ. ಹಸುವಿನ ಸಗಣಿ, ಹಸುವೇ ಪವಿತ್ರ, ಅದರಲ್ಲೂ ಹಸುವಿನ ಸಗಣಿ ಅಂದ್ರೆ ಕೇಳ್ಬೇಕಾ. ಸೊ ಫ್ರೆಂಡ್ಸ್, ಅಷ್ಟು ಪವಿತ್ರ ಮತ್ತು ಗಿಡಕ್ಕೆ ಎಲ್ಲ ರೀತಿಯ ಕ್ಯಾಲ್ಸಿಯಂ ಇರ್ಬೋದು, ಪೊಟ್ಯಾಷಿಯಂ ಆಲ್ರೆಡಿ ಹೇಳಿದೆ, ಸಿಗುವಂಥದ್ದು ಸ್ನೇಹಿತರೆ. ನೋಡಿದ್ರಲ್ಲ, ಒಂದು ಗಿಡಕ್ಕೆ ಅಥವಾ ಒಂದು ಗಾರ್ಡನ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಶ್ರಮ ವಹಿಸಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದಷ್ಟು ಹೂಗಳು ನಮಗೆ ಬೇಕು ಹೇಳಾದ್ರೆ ಶ್ರಮ ವಹಿಸ್ಲೇಬೇಕು. ನೋಡಿ, ನನ್ನ ಗಿಡದಲ್ಲಿರುವಂತ, ನಾನು ತಿಮಿರೆ ಲಾಸ್ಟ್ ವೀಕ್ ತಿಮಿರೆ ಲೇಹ ಮಾಡಿದ್ದೆ ಅಲ್ವಾ, ಸೊ ಇದರಿಂದನೇ ತಕೊಂಡಿರೋದು ತಿಮಿರೆಯನ್ನ. ಸೊ ನಮ್ಮ ಗಾರ್ಡನ್ ಅಲ್ಲೇ ನಾವು ಸಾಕಷ್ಟು ಇದನ್ನ ಮಾಡ್ಬೋದು. ಕೊತ್ತಂಬರಿ ಇರ್ಬೋದು ಅಥವಾ ಪುದೀನ ಸೊಪ್ಪು ಇರ್ಬೋದು, ಇದನ್ನ ನಮಗೆ ಬೇಕಾದ ಹಾಗೆ ಯಾವುದಕ್ಕೆ ಕೂಡ ಇದನ್ನ ಹಾಕ್ಬೋದು. ಅದೆಲ್ಲ ಬೇಗ ಚಿಗುರು ಬರುತ್ತೆ ಸ್ನೇಹಿತರೆ. ಪುದೀನ ಅಥವಾ ಕೊತ್ತಂಬರಿ ಸೊಪ್ಪು ಉಂಟಲ್ಲ, ಈ ಒಂದು ಗೊಬ್ಬರ ಹಾಕಿದ್ರೆ. ಸೊ ಫ್ರೆಂಡ್ಸ್ ನೋಡಿ, ಲಾಸ್ಟ್ ಮಂತ್ ನಾನು ಗ್ರಾಫ್ಟಿಂಗ್ ಮಾಡಿದ್ದು ಎಷ್ಟು ಚಿಗುರು ಬಂದಿದೆ ಫ್ರೆಂಡ್ಸ್. ಅದರ ವಿಡಿಯೋವನ್ನ ನಾನು ನೆಕ್ಸ್ಟ್ ಹಾಕ್ತೇನೆ. ವೇಟ್ ಮಾಡ್ತಾ ಇರಿ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಚಿಗುರು ಬಂದಿದೆ ಅಂತ ತೋರಿಸ್ತೇನೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ಒಂದು ಆರ್ಗ್ಯಾನಿಕ್ ಗೊಬ್ಬರ ಮನೆಯಲ್ಲೇ ಮಾಡುದು ಹೇಗೆ, ಎಷ್ಟು ಆರಾಮಾಗಿ ಮಾಡ್ಬೋದು, ಎಷ್ಟು ಚಂದದ ಹೂಗಳನ್ನ ನೋಡಿ ಫ್ರೆಂಡ್ಸ್. ನಮ್ಮ ಸುತ್ತಮುತ್ತ ಒಂದಿಷ್ಟು ಗಿಡಗಳನ್ನು ಬೆಳೆಸೋದ್ರಿಂದ ನಮ್ಮ ಮನಸ್ಸಿಗೆ ಖುಷಿ, ಸಮಾಧಾನ, ಜೊತೆಗೆ ನಮಗೆ ಉಸಿರಾಡಿಸ್ಲಿಕ್ಕಾದ್ರೂ ಒಂದಿಷ್ಟು ಆಕ್ಸಿಜನ್ ಬೇಕಲ್ಲ. ಮುಂದೆ ಒಂದು ದಿವಸ ಬೆನ್ನಿಗೆ ಆಕ್ಸಿಜನ್ ಕಟ್ಕೊಂಡು ಹೋಗುವಂತ ಪರಿಸ್ಥಿತಿ ಬರೋದು ಬೇಡ. ಏನಂತೀರಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನಿಮ್ಮ ಲೈಕ್ ಇರ್ಲಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ.